ಪ್ರೀತಿಯುಳ್ಳ ಆತ್ಮೀಯ ಬಂಧುಗಳೇ, ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ದೇವರ ವಾಕ್ಯ ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು ಆಗಿದ್ದು ನಮ್ಮ ಜೀವಿತದಲ್ಲಿ ಅರಣ್ಯಕಾಂಡ ಪುಸ್ತಕದ ಅಧ್ಯಯನದಲ್ಲಿ ಬಹಳಷ್ಟು ಕಾರ್ಯಗಳನ್ನು ಮಾಡಿದೆಯಲ್ಲವೇ? ಹೌದು, ಆ ಅನುಭವದೊಂದಿಗೆ ನಾವು ಮುನ್ನಡೆಯುವಾಗ ಇಂದು ನಾವು ಹರಕೆಯು ತೀರಿಸಲೇಬೇಕಾದದ್ದು, ವಿಧವೆ ಇಲ್ಲವೇ ವಿಚ್ಛೇದಿತ ಸ್ತ್ರೀಯ ಹರಕೆಯ ಬಗ್ಗೆ, ಮಿದ್ಯಾನರಿಗಾದ ದಂಡನೆ, ಹೊಸ ತಲೆಮಾರಿನವರ ಬೇಡಿಕೆಗಳು ಎಂಬ ಸಂಗತಿಗಳನ್ನು ಧ್ಯಾನಿಸಲಿದ್ದೇವೆ. ಆದುದರಿಂದ ಬನ್ನಿರಿ, ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಅನುದಿನವೂ ನಮ್ಮ ಭಾರವನ್ನು ಹೊರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರೀತಿಯುಳ್ಳ ದೇವಜನರೇ, ಅರಣ್ಯಕಾಂಡ ಪುಸ್ತಕದ ಅಧ್ಯಯನದಲ್ಲಿ 29 ಅಧ್ಯಾಯಗಳನ್ನು ಧ್ಯಾನ ಮಾಡಿ ಬಹು ಅಮೂಲ್ಯವಾದ ಸತ್ಯಗಳನ್ನು ತಿಳಿದುಕೊಂಡು ನಾವು ಮುನ್ನಡೆಯುವಾಗ ಇಂದು ಅರಣ್ಯಕಾಂಡ ಪುಸ್ತಕದ 30ನೇ ಅಧ್ಯಾಯ ಧ್ಯಾನದೊಂದಿಗೆ ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಹರಕೆಯು ತೀರಿಸಲೇಬೇಕಾದದ್ದು. ಸ್ತ್ರೀಯ ಹರಕೆಯು ಆಕೆಯ ತಂದೆ ಅಥವಾ ಗಂಡನನ್ನು ಅವಲಂಬಿಸಿರುತ್ತದೆ. ವಿಧವೆ ಇಲ್ಲವೇ ವಿಚ್ಛೇದಿತ ಸ್ತ್ರೀಯ ಹರಕೆ ತೀರಿಸಲೇಬೇಕಾದದ್ದು ಎಂಬುದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಹೋಮಗಳ ನಿಯಮಗಳ ಬಳಿಕ ಹರಕೆಗಳ ನಿಯಮ ತಿಳಿಸಲ್ಪಟ್ಟಿದೆ. ಈ ಭಾಗದಲ್ಲಿನ ಹರಕೆಯ ನಿಯಮಗಳಲ್ಲಿ ಸ್ತ್ರೀಯರ ವಿಚಾರ ಮುಖ್ಯವಾಗಿರುತ್ತದೆ. ಸ್ತ್ರೀಯರಿಗೆ ತಮ್ಮ ಸ್ವಾಸ್ಥ್ಯವನ್ನು ಪಡೆದುಕೊಳ್ಳುವ ಹಕ್ಕು ಇದೆ ಎಂಬುದನ್ನು ನಾವು ನೋಡಿದ್ದೆವು. ಈಗ ಸ್ತ್ರೀಯರಿಗೆ ಜವಾಬ್ದಾರಿಯೂ ಇದೆ ಎಂದು ನೋಡಲಿದ್ದೇವೆ. ಬನ್ನಿರಿ, ಮುಂದುವರೆದು ನಾವು ನೋಡುವಾಗ ಹರಕೆಯು ತೀರಿಸಲೇಬೇಕಾದದ್ದು ಎಂಬ ವಿಚಾರ. ಯಾಜಕಾಂಡದಲ್ಲಿ ಹರಕೆಯ ವಿಚಾರವಾಗಿ ಒಂದು ಇಡೀ ಅಧ್ಯಾಯವೇ ಇದೆ. ದೇವರು ಹರಕೆಗಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಡುತ್ತಾನೆಂಬುದನ್ನು ಅಲ್ಲಿ ನೋಡಿದೆವು. ದೇವರಿಗೆ ಹರಕೆ ಮಾಡಿಕೊಳ್ಳುವಾಗ ಎಚ್ಚರವಾಗಿರಬೇಕೆಂದು ದೇವರು ತನ್ನ ಮಕ್ಕಳನ್ನು ಎಚ್ಚರಿಸುತ್ತಾನೆ. ಹರಕೆ ಮಾಡಿಕೊಂಡ ವ್ಯಕ್ತಿಯನ್ನು ದೇವರು ಜವಾಬ್ದಾರನನ್ನಾಗಿ ಮಾಡುತ್ತಾನೆ. ಆದ್ದರಿಂದ ಹರಕೆ ಹೇಳಿಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದಿರಬೇಕು. ಪ್ರೀತಿಯುಳ್ಳ ದೇವಜನರೇ, ಈ ದಿನಗಳಲ್ಲಿ ಜನರು ದೇವರಿಗೆ ತುಂಬ ಸಂಗತಿಗಳನ್ನು ಮಾತು ಕೊಡುತ್ತಾರೆ. ಹರಕೆ ಹೇಳಿಕೊಳ್ಳಬೇಕೆಂದು ದೇವರು ಕೇಳುವುದಿಲ್ಲ, ಅದು ಸ್ವಂತ ಸಂಗತಿಯಾಗಿದೆ. ಆದರೆ ಹರಕೆ ಮಾಡಿಕೊಂಡರೆ ದೇವರು ಆ ಕುರಿತು ಗಂಭೀರವಾಗಿದ್ದು ಹರಕೆಯನ್ನು ನಾವು ತೀರಿಸಲೇಬೇಕೆಂದು ಹೇಳುತ್ತಾನೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಅರಣ್ಯಕಾಂಡ ಪುಸ್ತಕ 30ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದಿದೆ: ಮೋಶೆಯು ಇಸ್ರಾಯೇಲ್ಯರ ಕುಲಪತಿಗಳಿಗೆ ಹೇಳಿದ್ದೇನೆಂದರೆ, ಯೆಹೋವನು ಹೀಗೆ ಆಜ್ಞಾಪಿಸಿದ್ದಾನೆ, ಯಾವನಾದರೂ ಯೆಹೋವನಿಗೆ ಹರಕೆ ಮಾಡಿದರೆ ಇಲ್ಲವೇ ತಾನು ಯಾವುದಾದರೂ ಒಂದನ್ನು ಮುಟ್ಟದೇ ಇರುವನೆಂದು ಆಣೆಯಿಟ್ಟುಕೊಂಡರೆ ಅವನು ತನ್ನ ಮಾತನ್ನು ಮೀರದೆ ಹೇಳಿದಂತೆಯೇ ನೆರವೇರಿಸಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ರೈಸ್ತರಿಗೆ ಇದು ಅತೀ ಪ್ರಾಮುಖ್ಯವಾದದ್ದು. ಪೌಲನ ಮನಸ್ಸಿನಲ್ಲೂ ಇದೇ ವಿಚಾರವಿತ್ತು. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ ಅವನು ಹೀಗೆ ಹೇಳಿದ್ದಾನೆ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸ್ನೇಹಿತನೇ, ನೀನು ಕ್ರಿಸ್ತನಲ್ಲಿ ಹೇಗೆ ನಂಬಿಕೆ ಇಡುತ್ತಿ? ಅದು ಹೃದಯದಿಂದ. ಆಗ ಏನಾಗುತ್ತದೆ? ಬಾಯ ಮೂಲಕ ಅರಿಕೆ ಮಾಡಿಕೊಳ್ಳುತ್ತಿ. ಬಾಯಲ್ಲಿ ಅರಿಕೆ ಮಾಡುವುದು ಹರಕೆಯಾಗಿದೆ. ಅದು ನಿನ್ನ ವಿಶ್ವಾಸದ ಅರಿಕೆಯಾಗಿದೆ. ಬಾಯಲ್ಲಿ ಏನು ಹೇಳುತ್ತೇವೆಂಬುದು ಮುಖ್ಯವಲ್ಲ, ಆದರೆ ಬಾಯಿ ಹೇಳಿದ್ದನ್ನು ಹೃದಯವು ನಂಬಬೇಕು. ಇವೆರಡೂ ಒಂದಕ್ಕೊಂದು ಹೊಂದಾಣಿಕೆಯಾಗಬೇಕು. ಹೃದಯದಿಂದ ನಂಬುವುದರ ಮೂಲಕ ಬಾಯಿಯಿಂದ ನಾವು ಹೇಳುತ್ತೇವೆ, ನಂಬುವುದಲ್ಲ. ಬಾಯಿಯಿಂದ ನೀತಿಯು ದೊರಕುತ್ತದೆ, ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ಬಾಯಿಯೂ ಹೃದಯವು ಒಂದೇ ಸಂಗೀತವನ್ನು ಹಾಡಬೇಕು. ಹರಕೆಯ ಕುರಿತಾಗಿ ಇದನ್ನು ಹೇಳಲಾಗಿದೆ. ಬನ್ನಿರಿ, ಮುಂದುವರೆದು ನಾವು ಸ್ತ್ರೀಯ ಹರಕೆಯು ಆಕೆಯ ತಂದೆಯ ಅಥವಾ ಗಂಡನನ್ನು ಅವಲಂಬಿಸಿರುತ್ತದೆ ಎಂಬುದನ್ನು ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಅರಣ್ಯಕಾಂಡ ಪುಸ್ತಕ 30ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ನೋಡೋಣ. ಅಲ್ಲಿ ಹೀಗೆ ಬರೆದಿದೆ: ಸ್ತ್ರೀಯು ಕನ್ಯಾವಸ್ಥೆಯಲ್ಲಿ ತಂದೆಯ ಮನೆಯಲ್ಲಿದ್ದು ಯೆಹೋವನಿಗೆ ಹರಕೆಯನ್ನು ಮಾಡಿದಾಗ ಇಲ್ಲವೇ ಯಾವುದಾದರೂ ಒಂದನ್ನು ಮುಟ್ಟದೇ ಇರುವೆನೆಂದು ಪ್ರತಿಜ್ಞೆ ಮಾಡಿಕೊಂಡಾಗ ಅವಳ ತಂದೆಯು ಆ ಸಂಗತಿಯನ್ನು ತಿಳಿದು ಸುಮ್ಮನಿದ್ದರೆ ಅವಳು ಆ ಹರಕೆಯನ್ನು ನೆರವೇರಿಸಲೇಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ,
ಅಂದರೆ ಒಬ್ಬಾಕೆಯನ್ನು ವಿವಾಹವಾಗದಿರುವಾಗ ಹರಕೆ ಹೇಳಿಕೊಂಡರೆ ತಂದೆಯು ಅವಳಿಗೆ ಜವಾಬ್ದಾರನಾಗಿರುತ್ತಾನೆ. ಆಕೆ ಹರಕೆ ಹೇಳಿದ್ದನ್ನು ತಂದೆ ಕೇಳಿಯೂ ಸುಮ್ಮನಿದ್ದರೆ ಆ ಹರಕೆಯನ್ನು ತೀರಿಸಲೇಬೇಕಾಗುತ್ತದೆ. ಆದರೆ ತಂದೆ ಅದನ್ನು ಕೇಳಿದಾಗ ಆ ಹರಕೆಯನ್ನು ತೀರಿಸಬಾರದೆಂದು ಹೇಳಿದರೆ ಆ ಜವಾಬ್ದಾರಿ ಅವನಿಗಾಗಲಿ ಅವಳಿಗಾಗಲಿ ಬಾಧ್ಯವಾಗುವುದಿಲ್ಲ. ಬನ್ನಿರಿ ಮುಂದುವರೆದು ನೋಡೋಣ. ಅರಣ್ಯಕಾಂಡ 30ನೇ ಅಧ್ಯಾಯ 5ನೇ ವಚನದಲ್ಲಿ, ಆದರೆ ತಂದೆ ಆ ಸಂಗತಿಯನ್ನು ತಿಳಿದಾಗ ಹಾಗೆ ಮಾಡಬಾರದೆಂದು ಅಪ್ಪಣೆ ಕೊಟ್ಟರೆ ಅವಳು ಮಾಡಿದ ಹರಕೆಗಳು ಪ್ರತಿಜ್ಞೆಗಳು ವ್ಯರ್ಥವಾಗುವವು. ತಂದೆ ಬೇಡವೆಂದು ಹೇಳಿದರಿಂದ ಯೆಹೋವನು ಅವಳನ್ನು ದೋಷಿಯೆಂದು ಎಣಿಸುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆದರೆ ಸ್ತ್ರೀಗೆ ವಿವಾಹವಾದಲ್ಲಿ ಏನಾಗುತ್ತದೆ? ಮುಂದುವರೆದು ನೋಡೋಣ. ಅರಣ್ಯಕಾಂಡ ಪುಸ್ತಕ 30ನೇ ಅಧ್ಯಾಯ 6-8 ವಚನಗಳಲ್ಲಿ ಅಲ್ಲಿ ಹೀಗೆ ಬರೆದದೆ, ಅವಳು ಮಾಡಿದ ಹರಕೆ ಇಲ್ಲವೇ ಯೋಚಿಸದೆ ಮಾಡಿದ ಪ್ರತಿಜ್ಞೆ ನಡೆಯುವಷ್ಟರೊಳಗೆ ಅವಳಿಗೆ ಮದುವೆಯಾದ ಪಕ್ಷದಲ್ಲಿ ಗಂಡನು ಆ ಪ್ರಮಾಣದ ಸಂಗತಿಯನ್ನು ತಿಳಿದು ಸುಮ್ಮನಿದ್ದರೆ ಆ ಹರಕೆಗಳು ಪ್ರತಿಜ್ಞೆಗಳು ನಡೆಯಬೇಕು. ಆದರೆ ಗಂಡನು ಕೇಳಿದಾಗಲೇ ಬೇಡವೆಂದು ಅಪ್ಪಣೆ ಕೊಟ್ಟರೆ ಆ ಹರಕೆಯು ಇಲ್ಲವೇ ಆ ವಿಚಾರ ಪ್ರತಿಜ್ಞೆಯು ನಿರಾರ್ಥಕವಾಗುವವು. ಯೆಹೋವನು ಅವಳನ್ನು ದೋಷಿಯೆಂದು ಎಣಿಸುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮದುವೆಯಾದ ಸ್ತ್ರೀಯು ತುಂಬ ಹಣದ ವಸ್ತುಗಳನ್ನು ಕೊಂಡುಕೊಂಡರೆ ಗಂಡನು ಅದನ್ನು ನಡೆಸಕೂಡದೆಂದು ಹೇಳಬಹುದು. ಆ ಹರಕೆಯು ನಿಲ್ಲುವುದಿಲ್ಲ ಮತ್ತು ಅವನು ಅದಕ್ಕೆ ಜವಾಬ್ದಾರನಲ್ಲ. ಆದ್ದರಿಂದ ಒಬ್ಬ ಸ್ತ್ರೀಯು ಮಾಡಿದ ಹರಕೆಗೆ ತಂದೆಯಾಗಲಿ ಗಂಡನಾಗಲಿ ಜವಾಬ್ದಾರರಾಗಿರುತ್ತಾರೆ. ಆದರೆ ಅವರು ಅದನ್ನು ಬೇಡವೆಂದು ಹೇಳಿದರೆ ಯಾರೂ ಜವಾಬ್ದಾರರಾಗಿರುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡೋಣ. ವಿಧವೆಯ ಇಲ್ಲವೇ ವಿಚ್ಛೇದಿತ ಸ್ತ್ರೀಯ ಹರಕೆ ಸಲ್ಲಿಸಲೇಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅರಣ್ಯಕಾಂಡ ಪುಸ್ತಕ 30ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ, ವಿಧವೆಯು ಇಲ್ಲವೇ ಗಂಡನಿಂದ ಬಿಡಲ್ಪಟ್ಟ ಸ್ತ್ರೀಯು ಇಂಥ ಪ್ರಮಾಣ ಮಾಡಿಕೊಂಡರೆ ಅದು ನಿಲ್ಲುವುದು, ಅವಳು ಅದನ್ನು ನೆರವೇರಿಸಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ವಿಧವೆಯಾದವಳು ತನ್ನ ಕಾಲಿನ ಮೇಲೆ ತಾನು ನಿಲ್ಲಬೇಕು. ಅವಳು ಹೇಳಿಕೊಂಡ ಹರಕೆ ನೆರವೇರಿಸತಕ್ಕದಾಗಿದೆ. ದೇವರಿಗೆ ಈ ವಿವರಗಳನ್ನೆಲ್ಲ ಎಷ್ಟು ಮುಖ್ಯವೆಂದು ನಮ್ಮ ಗಮನಕ್ಕೆ ಬಂದಿರಬಹುದು. ತನ್ನ ಜನರು ಮಾತಿಗನುಸಾರವಾಗಿ ನಡೆಯುವರಾಗಿರಬೇಕೆಂಬುದೇ ಆತನ ಬಯಕೆಯಾಗಿದೆ. ದೇವರು ತನ್ನ ಮಾತನ್ನು ಕೈಕೊಳ್ಳುವಾತನು. ತನ್ನ ಜನರು ಕೂಡ ತಮ್ಮ ಹರಕೆಗಳನ್ನು ಸಲ್ಲಿಸುವರಾಗಿರಬೇಕೆಂಬುದು ಆತನ ಆಶೆಯಾಗಿದೆ. ಆತನು ಅಬ್ರಹಾಮನೊಂದಿಗೆ ಒಡಂಬಡಿಕೆ ಮಾಡಿಕೊಂಡನು, ದಾವೀದನಿಗೂ ವಾಗ್ದಾನ ಮಾಡಿದನು. ತನ್ನ ಮಾತಿನ ಪ್ರಕಾರ ಆತನು ನಡೆದನು. ಈವರೆಗಿನ ತನ್ನ ವಾಗ್ದಾನಗಳನ್ನು ನೆರವೇರಿಸಿದ್ದಾನೆ. ಇನ್ನು ಮುಂದಕ್ಕೂ ತನ್ನ ಮಾತಿನಂತೆ ನಡೆಯುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಅದೇ ರೀತಿ ತನ್ನವರಾದ ತನ್ನ ಜನರು ಮಾತು ತಪ್ಪದವರಾಗಿರಬೇಕೆಂದು ಬಯಸುತ್ತಾನೆ. ಅವರು ಹರಕೆ ಹೇಳಿಕೊಂಡರೆ ಅದರಂತೆ ನಡೆದುಕೊಳ್ಳಬೇಕು. ಈ ರೀತಿಯ ಜವಾಬ್ದಾರಿಯು ಕ್ರೈಸ್ತರೆಲ್ಲರಲ್ಲಿಯೂ ಇರತಕ್ಕದ್ದು. ದೇವರ ಕೃಪೆಯಿಂದ ಇಲ್ಲಿವರೆಗೆ ಅರಣ್ಯಕಾಂಡ ಪುಸ್ತಕದ 30ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದೆವು. ದೇವರಾತ್ಮನು ನಮ್ಮ ಸಂಗಡ ಇದ್ದುಕೊಂಡು ನಮ್ಮನ್ನು ನಡೆಸಿ ಅನೇಕ ಸತ್ಯಗಳನ್ನು ತಿಳಿಸಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸೋಣ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ಅರಣ್ಯಕಾಂಡ ಪುಸ್ತಕದ 31ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಮಿದ್ಯಾನ್ಯರಿಗಾದ ದಂಡನೆ ಎಂಬುದು. ಪ್ರೀತಿಯುಳ್ಳ ದೇವಜನರೇ, ಅರಣ್ಯ ಮಾರ್ಗದಿಂದ ಹಿಂತಿರುಗಿದ ಇಸ್ರಾಯೇಲ್ಯರ ಹೊಸ ತಲೆಮಾರಿನ ಕುರಿತು ಈಗ ನೋಡುತ್ತಿದ್ದೇವೆ ಎಂಬುದನ್ನು ನೆನಪಿಡಿರಿ. ಈ ಪ್ರಯಾಣ ಆರಂಭವಾದಾಗ ಅವರಲ್ಲಿ ಅನೇಕರು ಚಿಕ್ಕ ಮಕ್ಕಳಾಗಿರಬಹುದು. ಇನ್ನೂ ಕೆಲವರು ಹುಟ್ಟಿರಲಿಕ್ಕಿಲ್ಲ. ಈ ಹೊಸ ತಲೆಮಾರಿನವರು ವಾಗ್ದಾತ ದೇಶವನ್ನು ಪ್ರವೇಶಿಸುವುದಕ್ಕಾಗಿ ದೇವರು ಅವರನ್ನು ಸಿದ್ಧಗೊಳಿಸುತ್ತಿದ್ದಾನೆ. ಇಸ್ರಾಯೇಲ್ಯರನ್ನು ಶಪಿಸುವುದಕ್ಕೆ ಬಿಳಾಮನನ್ನು ಗೊತ್ತು ಮಾಡುವುದರಲ್ಲಿ ಮೋವಾಬ್ಯರೊಂದಿಗೆ ಮಿದ್ಯಾನ್ಯರು ಸೇರಿಕೊಂಡಿದ್ದಾರೆಂಬುದನ್ನು ನೆನಪಿಗೆ ತರಬಹುದು. ಬಳಿಕ ಇಸ್ರಾಯೇಲ್ಯರನ್ನು ವಿಗ್ರಹಾರಾಧನೆಗೂ ಲೈಂಗಿಕ ಸ್ವಚ್ಛಂದತೆಗೂ ಪ್ರೇರಿಸಿದ್ದರು. ಈ ಲೈಂಗಿಕ ದುಷ್ಕಾರ್ಯಗಳಲ್ಲಿ ಮಿದ್ಯಾನ್ಯಳಾದ ಕೊಜ್ಜಿ ಎಂಬಾಕೆಯ ಹೆಸರು ಮಾತ್ರ ಪ್ರಸ್ತಾಪಿಸಲ್ಪಟ್ಟಿದೆ. ಇದನ್ನಾವು ಅರಣ್ಯಕಾಂಡ ಪುಸ್ತಕ 25ನೇ ಅಧ್ಯಾಯ 6-15 ವಚನಗಳು ಓದುವಾಗ ತಿಳಿದುಕೊಳ್ಳುತ್ತೇವೆ. ಈ ಘಟನೆಯ ಬಳಿಕ ದೇವರು ತನ್ನ ಜನರಿಗೆ ಅಪ್ಪಣೆ ಕೊಟ್ಟನು. ಕರ್ತನಲ್ಲಿ ಪ್ರಿಯರೇ, ಅರಣ್ಯಕಾಂಡ ಪುಸ್ತಕ 25ನೇ ಅಧ್ಯಾಯ 17 ಮತ್ತು 18ನೇ ವಚನ ಹೀಗೆ ಹೇಳುತ್ತದೆ, ನೀನು ಮಿದ್ಯಾನ್ಯರನ್ನು ಹಿಂಸಿಸಿ ಸಂಹರಿಸಬೇಕು. ಅವರು ಪೇಗೋರದ ಸಂಗತಿಯಲ್ಲಿಯೂ ತಮ್ಮ ಅಧಿಪತಿಯ ಮಗಳಾದ ಕೊಜ್ಜಿ ಎಂಬ ಸ್ವಕುಲ ಸ್ತ್ರೀಯ ಸಂಗತಿಯಲ್ಲಿಯೂ
ನಿಮ್ಮನ್ನು ಮೋಸಗೊಳಿಸಿ ಹಿಂಸಿಸಿದರಲ್ಲ. ಆ ಸ್ತ್ರೀಯು ಪೇಗೋರದ ಸಂಗತಿಯಿಂದ ಘೋರ ವ್ಯಾಧಿಯುಂಟಾದಾಗ ಹತಳಾದಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅರಣ್ಯದಲ್ಲಿನ ಮಿದ್ಯಾನ್ಯರು ಈ ಲೋಕಕ್ಕೆ ಸಂಕೇತವಾಗಿದ್ದಾರೆ. ದೇವರ ಮಗುವು ಈ ಲೋಕದಿಂದ ಪ್ರತ್ಯೇಕವಾಗಿರಬೇಕಾದದ್ದು ಅಗತ್ಯವಿದೆ. ಪ್ರೀತಿಯುಳ್ಳ ದೇವಜನರೇ, ಮೋಶೆಯ ಜವಾಬ್ದಾರಿ ಕೆಲಸಗಳಲ್ಲಿ ಕೊನೆಯದನ್ನು ಇಲ್ಲಿ ನಾವು ನೋಡುತ್ತಿದ್ದೇವೆ. ಧರ್ಮೋಪದೇಶ ಕಾಂಡದಲ್ಲಿ ಅವನ ಕೊನೆ ವೈಯಕ್ತಿಕ ಕಾರ್ಯವನ್ನು ನೋಡಲಿದ್ದೇವೆ. ಇಲ್ಲಿ ಅವನ ಜವಾಬ್ದಾರಿಯ ಕೆಲಸಗಳಲ್ಲಿ ಕೊನೆಯದು, ಅದು ಮಿದ್ಯಾನರೊಂದಿಗಿನ ಯುದ್ಧ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಅರಣ್ಯಕಾಂಡ ಪುಸ್ತಕ 31ನೇ ಅಧ್ಯಾಯ ಮೊದಲಿನ 4 ವಚನಗಳು ಹೀಗೆ ಹೇಳುತ್ತದೆ. ಯೆಹೋವನು ಮೋಶೆಗೆ, ನೀನು ಇಸ್ರಾಯೇಲ್ಯರಿಗೋಸ್ಕರ ಮಿದ್ಯಾನ್ಯರಿಗೆ ಪ್ರತಿದಂಡನೆಯನ್ನು ಮಾಡಬೇಕು. ಆನಂತರ ನೀನು ಪಿತೃಗಳ ಬಳಿಗೆ ಸೇರಬೇಕು ಎಂದು ಹೇಳಿದನು. ಆಗ ಮೋಶೆಯು ಇಸ್ರಾಯೇಲ್ಯರಿಗೆ, ನೀವು ಒಂದೊಂದು ಕುಲದಿಂದ 1000 ಜನರ ಮೇರೆಗೆ ಭಟರನ್ನು ಯುದ್ಧಕ್ಕೆ ಸಿದ್ಧಮಾಡಿಕೊಳ್ಳಬೇಕು. ಅವರು ಮಿದ್ಯಾನ್ಯರಿಗೆ ಯೆಹೋವನು ಆಜ್ಞಾಪಿಸಿದ ದಂಡನೆಯನ್ನು ಮಾಡಬೇಕು ಎಂದು ಅಪ್ಪಣೆ ಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮಿದ್ಯಾನ್ಯರ ವಿರುದ್ಧ ಯುದ್ಧ ಮಾಡಬೇಕೆಂದು ದೇವರು ಮೋಶೆಗೆ ಅಪ್ಪಣೆ ಕೊಡುತ್ತಾನೆ. ಅವನು ಇಸ್ರಾಯೇಲ್ಯರಿಗಾದ ಅನ್ಯಾಯಕ್ಕೆ ಮುಯಿ ತೀರಿಸಬೇಕಾಗಿದೆ. ಅವರು ಮಿದ್ಯಾನ್ಯರೊಂದಿಗೆ ಕಠಿಣವಾಗಿ ವರ್ತಿಸಬೇಕು. ಪ್ರೀತಿಯುಳ್ಳ ದೇವಜನರೇ, ಮೋಶೆ 12,000 ಮಂದಿಯನ್ನು ಯುದ್ಧಕ್ಕೆ ಕಳಿಸಿದನು. ಪ್ರತಿ ಕುಲದಿಂದ 1,000 ಪ್ರಕಾರ. ಪರಿಶುದ್ಧ ವಸ್ತುಗಳು, ಗುಡಾರದ ಪೀಠೋಪಕರಣಗಳು ಎಲ್ಲವೂ ಜೊತೆಯಾಗಿ ಹೋಗಬೇಕಿತ್ತು. ಇದು ಒಂದು ಆತ್ಮಿಕ ಯುದ್ಧವೆಂಬುದನ್ನು ಅದು ಸೂಚಿಸುತ್ತಿತ್ತು. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಅರಣ್ಯಕಾಂಡ ಪುಸ್ತಕ 31ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ. ಯೆಹೋವನು ಆಜ್ಞಾಪಿಸಿದಂತೆ ಅವರು ಮಿದ್ಯಾನ್ಯರೊಡನೆ ಯುದ್ಧ ಮಾಡಿ ಗಂಡಸರೆಲ್ಲರನ್ನೂ ಸಂಹಾರ ಮಾಡಿದರು. ಹತವಾದವರಲ್ಲಿ ಏವಿ, ರೇಕೆಮ್, ಚೂರ್, ಹೂರ್, ರೇಬಾ ಎಂಬ ಮಿದ್ಯಾನ್ಯರ 5 ಮಂದಿ ರಾಜರು ಇದ್ದರು. ಅದಲ್ಲದೆ ಬೇಯೋರನ ಮಗನಾದ ಬಿಳಾಮನನ್ನು ಕಡಿದುಬಿಟ್ಟರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮಿದ್ಯಾನ್ಯರ ರಾಜರುಗಳನ್ನು ಸಂಹರಿಸಿದರು. ಇಲ್ಲಿ ಬಿಳಾಮನು ಹತನಾದದ್ದನ್ನು ನೋಡುತ್ತೇವೆ. ದೇವರು ಅವರಿಗೆ ಮಿದ್ಯಾನ್ಯರ ಮೇಲೆ ಜಯವನ್ನು ಕೊಟ್ಟನು. ವಾಗ್ದಾತ ದೇಶವನ್ನು ಸೇರಿಕೊಳ್ಳುವ ಮೊದಲು ಅನ್ಯರಿಗಾದ ದಂಡನೆಯನ್ನು ನೋಡುತ್ತೇವೆ. ಕ್ರಿಸ್ತನ 2ನೇ ಬರೋಣಕ್ಕಿಂತ ಮೊದಲು ಯುಗಾಂತದಲ್ಲೂ ಹೀಗೆಯೇ ನಡೆಯುತ್ತದೆ. ಯಾಕೆಂದರೆ ಈಗ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಇಸ್ರಾಯೇಲ್ಯರು 1000 ವರ್ಷದ ಆಳ್ವಿಕೆಯಲ್ಲಿ ತಮ್ಮ ಸ್ವದೇಶದಲ್ಲಿ ಸಮಾಧಾನದಿಂದಿರುವರು. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಅರಣ್ಯಕಾಂಡ ಪುಸ್ತಕ 31ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸೋಣ. ಇಸ್ರಾಯೇಲ್ಯರು ಮಿದ್ಯಾನ್ಯರ ಎಲ್ಲ ಹೆಂಗಸರನ್ನು ಮಕ್ಕಳನ್ನು ಹಿಡಿದು ಎಲ್ಲ ದನಕುರಿಗಳನ್ನು ಆಸ್ತಿಯನ್ನು ಸೂರೆಮಾಡಿ ಎಂಬುದಾಗಿ. ಪ್ರಿಯರೇ, ದೇವರು ಅವರಿಗೆ ಅದ್ಭುತ ಜಯವನ್ನು ಕೊಟ್ಟನು. ಅವರಲ್ಲಿ ಒಬ್ಬರೂ ಸಾಯಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಅರಣ್ಯಕಾಂಡ ಪುಸ್ತಕ 31ನೇ ಅಧ್ಯಾಯ 14ರಿಂದ 16 ವಚನಗಳನ್ನು ನೀವು ದಯವಿಟ್ಟು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಚನ ಭಾಗಗಳು ನಮಗೆ ತಿಳಿಸುವುದೇನೆಂದರೆ, ಇಸ್ರಾಯೇಲ್ಯರಲ್ಲಿ ದೊಡ್ಡ ಸಮಸ್ಯೆಯಾಯಿತು. ಅವರನ್ನು ದೇವರು ಒಂದೇ ರಾತ್ರಿಯಲ್ಲಿ ಐಗುಪ್ತದಿಂದ ಹೊರತಂದನು. ಆದರೆ ಅವರೊಳಗಿಂದ ಐಗುಪ್ತವನ್ನು ತೆಗೆಯಲು ದೇವರಿಗೆ 40 ವರ್ಷಗಳು ಬೇಕಾದವು. ಈಗ ಬಿಳಾಮನು ಮಿದ್ಯಾನ್ಯರಿಗೆ ಕೊಟ್ಟ ದುರಾಲೋಚನೆಯಂತೆ ಅವರು ಮಿದ್ಯಾನ್ಯ ಸ್ತ್ರೀಯರನ್ನು ತಮ್ಮೊಂದಿಗೆ ಪಾಳೆಯಕ್ಕೆ ತಂದರು. ಇದು ಲೌಕಿಕತೆಯ ಅಪಾಯ. ಲೋಕದಲ್ಲಿರುವುದು ತಪ್ಪಲ್ಲ. ದೇವರು ನಮ್ಮನ್ನು ಅಲ್ಲಿ ಇಟ್ಟಿದ್ದಾನೆ. ಆದರೆ ಲೋಕವು ನಮ್ಮೊಳಗೆ, ನಮ್ಮ ಹೃದಯ ಜೀವಿತಗಳಲ್ಲಿ ಇದೆಯೋ? ನಾವು ಲೋಕದಿಂದ ಆತ್ಮಿಕ ಪ್ರತ್ಯೇಕತೆಯಲ್ಲಿರಬೇಕು. ನೀನು ಬೆಳಕಿನಲ್ಲಿ ನಡೆಯುತ್ತಿದ್ದೀಯೋ? ದೇವರ ವಾಕ್ಯದಲ್ಲಿ ನೆಲೆ ನಿಂತಿದ್ದೀಯೋ? ಕ್ರಿಸ್ತನೊಂದಿಗೆ ಅನ್ಯೋನ್ಯತೆಯಲ್ಲಿದ್ದೀಯೋ? ದೇವರ ಮಗುವಿಗೆ ಇದು ಪ್ರಾಮುಖ್ಯವಾದದ್ದು. ಅನುದಿನವೂ ನಮ್ಮನ್ನು ಪರೀಕ್ಷಿಸಿಕೊಂಡು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಜೀವಿಸೋಣ. ಪ್ರಿಯರೇ, ಇಲ್ಲಿಯವರೆಗೆ ಅರಣ್ಯಕಾಂಡ ಪುಸ್ತಕದ 31ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ, ಮುಂದುವರೆದು ನಾವು ಅರಣ್ಯಕಾಂಡ ಪುಸ್ತಕದ 32ನೇ ಅಧ್ಯಾಯದ ಧ್ಯಾನಕ್ಕೆ ಬರೋಣ. ಇದರ ಮುಖ್ಯ ಪ್ರಸ್ತಾಪ ರೂಬೇನ್ಯರು, ಗಾದ್ಯರು ಯೋರ್ದಾನಿನ ತಪ್ಪಾದ ಬದಿಯಲ್ಲಿ ಸ್ವಾಸ್ಥ್ಯ ಕೇಳಿದ್ದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಅಧ್ಯಾಯದಲ್ಲಿ ಅರೆ ಮನಸ್ಸಿನ ಕುಲದವರನ್ನು ನೋಡುತ್ತೇವೆ. ರೂಬೇನ್ಯರು, ಗಾದ್ಯರು, ಮನಸ್ಸೆಯವರಲ್ಲಿ ಅರ್ಧ ಜನರು
ಯೋರ್ದಾನ್ ಹೊಳೆಯ ತಪ್ಪಾದ ಬದಿಯಲ್ಲಿ ಸ್ವಾಸ್ಥ್ಯ ಕೇಳಿದರು. ಈ ಘಟನೆಯು ನಮಗೆ ಅನೇಕ ವಿಶೇಷ ಆತ್ಮಿಕ ಪಾಠಗಳನ್ನು ತಿಳಿಸುತ್ತದೆ. ಯೋರ್ದಾನ್ ಹೊಳೆಯು ಕ್ರಿಸ್ತನ ಮರಣ ಪುನರುತ್ಥಾನಗಳ ಸಂಕೇತವಾಗಿದೆ. ರೂಬೇನ್ಯರು, ಗಾದ್ಯರು ಯೋರ್ದಾನಿನ ತಪ್ಪಾದ ಬದಿಯಲ್ಲಿ ಸ್ವಾಸ್ಥ್ಯ ಕೇಳಿದ್ದು ಎಂಬ ವಿಚಾರವನ್ನು ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಅರಣ್ಯಕಾಂಡ ಪುಸ್ತಕ 32ನೇ ಅಧ್ಯಾಯ 1ನೇ ವಚನದಿಂದ 7ನೇ ವಚನದವರೆಗೆ ದಯವಿಟ್ಟು ನಿಮ್ಮ ಸತ್ಯವೇದದಲ್ಲಿ ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಈ ವಚನ ಭಾಗಗಳು ನಮಗೆ ತಿಳಿಸುವುದೇನೆಂದರೆ, 40 ವರ್ಷಗಳ ಹಿಂದೆ ಕಾನಾನ್ ದೇಶವನ್ನು ಸಂಚರಿಸಿ ಬಂದ ಗೂಢಾಚಾರರ ಮಾತನ್ನು ಕೇಳಿದಾಗ ಇದೇ ಜನರು ನಿರಾಶಾದಾಯಕವಾಗಿ ಮಾತಾಡಿದ್ದನ್ನು ಮೋಶೆ ಮರೆತಿರಲಿಲ್ಲ. ಈಗ ಮೋಶೆ ಮಾತಾಡುತ್ತಿರುವುದು ಹೊಸ ತಲೆಮಾರಿನ ಜನರ ಹತ್ತಿರ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಅರಣ್ಯಕಾಂಡ ಪುಸ್ತಕ 32ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆ ದೇಶವನ್ನು ನೋಡಿಕೊಂಡು ಬರುವುದಕ್ಕೆ ನಾನು ಕಾದೇಶ್ ಬರ್ನೇಯದಿಂದ ನಿಮ್ಮ ತಂದೆಗಳನ್ನು ಕಳುಹಿಸಿದಾಗ ಅವರು ಹಾಗೆಯೇ ಮಾಡಿದರಲ್ಲ. ಅವರು ಎಷ್ಕೋಲ್ ತಗ್ಗಿಗೆ ಬಂದು ಆ ದೇಶವನ್ನು ನೋಡಿ ಇಸ್ರಾಯೇಲ್ಯರಿಗೆ ಅಧೈರ್ಯವನ್ನು ಹುಟ್ಟಿಸಿದ್ದರಿಂದ ಇಸ್ರಾಯೇಲ್ಯರು ತಮಗೆ ಯೆಹೋವನು ವಾಗ್ದಾನ ಮಾಡಿದ ದೇಶಕ್ಕೆ ಹೋಗಲೇ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದುಃಖಕರವಾದ ಘಟನೆಯನ್ನು ನೆನಪಿಗೆ ತಂದಿರಲಾರದಷ್ಟು ಅವರು ಚಿಕ್ಕವರಾಗಿದ್ದರು. ಮೋಶೆ ಅವರಿಗಾಗಿ ಅದನ್ನು ಪುನರುಚ್ಚರಿಸುತ್ತಿದ್ದಾನೆ. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಅರಣ್ಯಕಾಂಡ ಪುಸ್ತಕ 32ನೇ ಅಧ್ಯಾಯ 10ನೇ ವಚನದಿಂದ 13ನೇ ವಚನದವರೆಗೆ ಧ್ಯಾನಿಸೋಣ. ಆ ಕಾಲದಲ್ಲಿ ಯೆಹೋವನು ಕೋಪಗೊಂಡು ಐಗುಪ್ತ ದೇಶದೊಳಗಿಂದ ಬಂದ ಈ ಜನರೊಳಗೆ ಕೆನಿಜ್ಯನಾದ ಯೆಫುನ್ನೆಯ ಮಗ ಕಾಲೇಬನು, ನೂನನ ಮಗನಾದ ಯೆಹೋಶುವನು ಇವರಿಬ್ಬರೇ ಹೊರತಾಗಿ ಯಾರೂ ನನ್ನನ್ನು ಪೂರ್ಣ ಮನಸ್ಸಿನಿಂದ ಅನುಸರಿಸದೆ ಹೋದುದರಿಂದ ಅವರೊಳಗೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸಿನವರಲ್ಲಿ ಅವರಿಬ್ಬರೇ ಹೊರತಾಗಿ ಒಬ್ಬನಾದರೂ ನಾನು ಅಬ್ರಾಮ್, ಇಸಾಕ್, ಯಾಕೋಬರಿಗೆ ಪ್ರಮಾಣಪೂರ್ವಕವಾಗಿ ಕೊಟ್ಟ ದೇಶವನ್ನು ನೋಡುವುದೇ ಇಲ್ಲ ಎಂದು ಖಂಡಿತವಾಗಿ ಹೇಳಿದನು. ಯೆಹೋವನು ಇಸ್ರಾಯೇಲ್ಯರ ಮೇಲೆ ಕೋಪಗೊಂಡವನಾಗಿ ತನ್ನ ದೃಷ್ಟಿಯಲ್ಲಿ ಕೆಟ್ಟ ನಡತೆಯುಳ್ಳ ಆ ಸಂತತಿಯವರೆಲ್ಲರೂ ನಾಶವಾಗುವ ತನಕ, ಅಂದರೆ 40 ವರ್ಷ ಕಾಲ ಇಸ್ರಾಯೇಲ್ಯರನ್ನು ಅರಣ್ಯದಲ್ಲಿ ತಿರುಗಾಡ ಮಾಡಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಹೊಸ ತಲೆಮಾರಿನವರು ಕೂಡ ತಮ್ಮ ಪಿತೃಗಳು ಮಾಡಿದ ತಪ್ಪನ್ನೇ ಮಾಡ್ಯಾರು ಎಂದು ಮೋಶೆ ಭಯಪಟ್ಟನು. ಬನ್ನಿರಿ, ಮುಂದುವರೆದು ನಾವು ಅರಣ್ಯಕಾಂಡ ಪುಸ್ತಕ 32ನೇ ಅಧ್ಯಾಯ 14 ಮತ್ತು 15ನೇ ವಚನವನ್ನು ಗಮನಿಸೋಣ. ಈಗ ದುಷ್ಟ ಸಂತತಿಯವರಾದ ನೀವು ನಿಮ್ಮ ತಂದೆಗಳಿಗೆ ಬದಲಾಗಿ ಬಂದು ಇಸ್ರಾಯೇಲ್ಯರ ಮೇಲಿದ್ದ ಯೆಹೋವನ ಕೋಪಾಗ್ನಿಯನ್ನು ಮತ್ತಷ್ಟು ಹೆಚ್ಚಿಸುತ್ತೀರಲ್ಲ. ನೀವು ಆತನನ್ನು ಹಿಂಬಾಲಿಸದೆ ನಡೆಯುವ ಕಾರಣ ಆತನು ಈ ಜನರನ್ನು ಅರಣ್ಯದಲ್ಲಿ ಇನ್ನೂ ಇರಿಸಿದರೆ ಈ ಸಮಸ್ತ ಜನಾಂಗದ ನಾಶಕ್ಕೆ ನೀವೇ ಕಾರಣರಾಗುವಿರಿ ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ಮೋಶೆಯಲ್ಲಿದ್ದ ಭಯವನ್ನು ನೀವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಭಯಂಕರವಾದ ಅರಣ್ಯದಲ್ಲಿ 40 ವರ್ಷಗಳ ಕಾಲ ಕಷ್ಟ ನಿರಾಶೆಗಳನ್ನು ಅನುಭವಿಸಿದ ಬಳಿಕವೂ ಮತ್ತೆ ವಾಗ್ದಾತ್ತ ದೇಶವನ್ನು ಪ್ರವೇಶಿಸಲಾರದು ಎಂಬ ಯೋಚನೆಯೇ ಮೋಶೆಗೆ ಸಹಿಸಲು ಅಸಾಧ್ಯವಾದದ್ದಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಅರಣ್ಯಕಾಂಡ ಪುಸ್ತಕ 32ನೇ ಅಧ್ಯಾಯ 16ರಿಂದ 19 ವಚನಗಳವರೆಗೆ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳು ನಮಗೆ ತಿಳಿಸುವುದೇನೆಂದರೆ, ಇತರ 9 ಕುಲಗಳೊಂದಿಗೆ ತಮ್ಮವರಲ್ಲಿನ ಯುದ್ಧ ಮಾಡಬಲ್ಲವರನ್ನು ಕಳಿಸುತ್ತೇವೆಂದು ಅವರು ಮಾತು ಕೊಟ್ಟರು. ಈ ಮಾತಿಗೆ ಮೋಶೆ ಒಪ್ಪಿಕೊಂಡು ಅವರು ಯೋರ್ದಾನಿನ ಪೂರ್ವ ಬದಿಯಲ್ಲಿ ಉಳಕೊಳ್ಳುವುದಕ್ಕೆ ಒಪ್ಪಿಕೊಂಡನು. ಅವರು ಹೇಳಿದ ಮಾತಿನಂತೆ ನಡೆದುಕೊಂಡರೆಂಬುದನ್ನು ಯೆಹೋಶುವನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯದಿಂದ 16ನೇ ಅಧ್ಯಾಯಗಳಲ್ಲಿ ನೋಡುತ್ತೇವೆ. ಈಗ ಮೋಶೆ ಅವರನ್ನು ಎಚ್ಚರಿಸುತ್ತಾನೆ. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಅರಣ್ಯಕಾಂಡ ಪುಸ್ತಕ 32ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆದರೆ ನೀವು ಹಾಗೆ ಮಾಡದೆ ಹೋದರೆ ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದವರಾಗುವಿರಿ ಮತ್ತು ನಿಮ್ಮ ಪಾಪವು ನಿಮ್ಮನ್ನು ಹಿಡಿಯುವ ತನಕ ಹುಡುಕಿಕೊಂಡೇ ಬರುವುದು ಎಂದು ತಿಳಿದುಕೊಳ್ಳಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದನ್ನು ಹೀಗೆ ಹೇಳಬಹುದು: ನಿಮ್ಮ ಪಾಪವು ಬಹಿರಂಗವಾಗುತ್ತದೆ, ಅಂದರೆ ನೀವು ಪಾಪ ಮಾಡಿದರೆ ಅದರಿಂದ ತಪ್ಪಿಸಿಕೊಳ್ಳಲಾರಿರಿ, ನೀವು ಹಿಡಿಯಲ್ಪಡುತ್ತೀರಿ ಎಂಬುದಾಗಿ. ನಿಮ್ಮ ಪಾಪವು ನಿಮ್ಮನ್ನು ಹಿಡಿಯುವ ತನಕ ಎಂದು ಹೇಳಿಯದೆ
ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ, ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವನಲ್ಲ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೀವು ಯಾರೇ ಆಗಿದ್ದರೂ, ಎಲ್ಲೇ ಇದ್ದರೂ, ಹೇಗೆ ಇದ್ದರೂ, ನಿಮ್ಮ ಪಾಪಗಳು ನಿಮ್ಮನ್ನು ಹಿಡಿಯದೆ ಬಿಡವು. ನಿಮ್ಮ ಪಾಪವು ನಿಮ್ಮನ್ನು ಹಿಡಿಯುವ ತನಕ ಹುಡುಕಿಕೊಂಡೇ ಬರುವುದು ಎಂಬ ಮಾತಿನ ಅರ್ಥ ಇದೇ ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ಅರಣ್ಯಕಾಂಡ ಪುಸ್ತಕ 32ನೇ ಅಧ್ಯಾಯ 33ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಹೀಗೆ ಮೋಶೆಯು ಗಾದ್ಯರಿಗೂ ರೂಬೇನ್ಯರಿಗೂ ಯೋಸೇಫನ ಮಗನಾದ ಮನಸ್ಸೆಯ ಕುಲದವರಲ್ಲಿ ಅರ್ಧ ಜನರಿಗೂ ಅಮೋರಿಯರ ಅರಸನಾದ ಸೀಹೋನನ ರಾಜ್ಯವನ್ನು, ಬಾಷಾನಿನ ಅರಸನಾದ ಓಗನ ರಾಜ್ಯವನ್ನು, ಇವುಗಳ ಎಲ್ಲಾ ಊರುಗಳನ್ನು, ಆ ಊರುಗಳಿಗೆ ಸೇರಿದ ಭೂಮಿಗಳನ್ನು ಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋರ್ದಾನಿನ ಆಚೆ ಬದಿಯಲ್ಲಿ ಸ್ವಾಸ್ಥ್ಯವನ್ನು ಕೇಳಿಕೊಂಡ ಕುಲದವರಿಗೆ ಯೋರ್ದಾನ್ ಹೊಳೆಯನ್ನು ದಾಟಬೇಕಾಗಿ ಬರಲಿಲ್ಲ. ಯೋರ್ದಾನ್ ಹೊಳೆಯು ನಮ್ಮ ಮರಣಕ್ಕೆ ಸೂಚಕವಾದದ್ದಲ್ಲವೆಂದು ನಾವು ತಿಳಿದುಕೊಳ್ಳಬೇಕು. ಯೆಹೋಶುವನ ಪುಸ್ತಕದಲ್ಲಿ ನಾವು ಯೋರ್ದಾನನ್ನು ದಾಟಿ ಹೇಗೆ ಕಾನಾನಿಗೆ ಸೇರಿಕೊಳ್ಳುತ್ತೇವೆಂದು ನೋಡುತ್ತೇವೆ. ದೇವರ ಮಗುವಿಗೆ ವಾಸ ಮಾಡಲು 2 ಸ್ಥಳಗಳಿವೆ. ಈ ಲೋಕದ ಅರಣ್ಯದಲ್ಲಿ ವಾಸವಾಗಿದ್ದು ಆತ್ಮಿಕ ದಿವಾಳಿಯಾಗಿ ಇರಬಹುದು, ಇಲ್ಲವೇ ಕಾನಾನೆಂಬ ಆತ್ಮಿಕ ಆಶೀರ್ವಾದಗಳಿಂದ ತುಂಬಿದ ಸ್ಥಳದಲ್ಲಿ ವಾಸಿಸಬಹುದು. ಹಾಗಾದರೆ ಯೋರ್ದಾನನ್ನು ದಾಟಿ ಆತ್ಮಿಕ ಆಶೀರ್ವಾದಗಳಿರುವ ಸ್ಥಳಕ್ಕೆ ಹೋಗುವುದು ಹೇಗೆ? ಇಸ್ರಾಯೇಲ್ಯರು ಯೋರ್ದಾನನ್ನು ದಾಟಿದ್ದರಲ್ಲಿ ನಾವು 2 ವಿಶೇಷ ಪಾಠಗಳನ್ನು ಕಲಿಯಲಿದ್ದೇವೆ. ಯೋರ್ದಾನನಲ್ಲಿ ಹಾಕಲ್ಪಟ್ಟ ಕಲ್ಲುಗಳು ಕ್ರಿಸ್ತನ ಮರಣವನ್ನು ಸೂಚಿಸುತ್ತವೆ. ಯೋರ್ದಾನನಿಂದ ತೆಗೆಯಲ್ಪಟ್ಟ ಕಲ್ಲುಗಳು ಕ್ರಿಸ್ತನ ಪುನರುತ್ಥಾನಕ್ಕೆ ಸೂಚನೆಯಾಗಿದೆ. ಕ್ರಿಸ್ತನ ಮರಣ ಹಾಗೂ ಪುನರುತ್ಥಾನಗಳಿಂದ ನಮಗೆ ಆತ್ಮಿಕ ಆಶೀರ್ವಾದಗಳು ದೊರಕುತ್ತವೆ. ನಾವು ಆತನ ಮರಣದಲ್ಲಿ ಸತ್ತು ಹೂಣಲ್ಪಟ್ಟು ಆತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇವೆ. ನಾವು ಆತನೊಂದಿಗೆ ಒಂದಾಗಿದ್ದೇವೆ ಎಂದು ತಿಳಿದುಕೊಳ್ಳಬೇಕು. ಈ ರೀತಿ ಆತನೊಂದಿಗೆ ಒಂದಾದಾಗ ಮಾತ್ರ ನಾವು ಆತ್ಮಿಕ ಆಶೀರ್ವಾದಗಳನ್ನು ನಮ್ಮದಾಗಿ ಮಾಡಿಕೊಳ್ಳಬಹುದು. ಹೀಗಾಗುವಂತೆ ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ಹೊಸ ತಲೆಮಾರಿನ ಜನರಿಂದ ಮೋಶೆ ವ್ಯವಹರಿಸುವುದನ್ನು ನಾವು ಕಾಣಬಹುದು. ಮತ್ತು ತಾನು ಕಾನಾನ್ ದೇಶವನ್ನು ಸೇರುವುದಿಲ್ಲ ಎಂಬ ಯೋಚನೆಯು ಸಹಿಸಲು ಅಸಾಧ್ಯವಾಗಿತ್ತು. ಮಿದ್ಯಾನ್ಯರು ಈ ಲೋಕಕ್ಕೆ ಸಂಕೇತವಾಗಿದ್ದಾರೆ. ದೇವರ ಮಗುವು ಈ ಲೋಕದಲ್ಲಿ ಪ್ರತ್ಯೇಕವಾಗಿ ಇರಬೇಕಾದುದು ಬಹು ಅಗತ್ಯವಾಗಿದೆ. ಆದುದರಿಂದ ಅನುದಿನದ ನಮ್ಮ ನಂಬಿಕೆಯ ಜೀವಿತದಲ್ಲಿ ದೇವರ ಮಾತುಗಳಿಗೆ ವಿಧೇಯರಾಗಿ ಜೀವಿಸಿದರೆ ಅಂತ್ಯದಲ್ಲಿ ಉತ್ತಮ ಫಲವನ್ನು ಹೊಂದಿಕೊಳ್ಳುವೆವು. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಸರ್ವ ಸೃಷ್ಟಿಕರ್ತನಾದ ಒಡೆಯನೇ, ನಿನ್ನ ನಾಮಕನದ ಸ್ತೋತ್ರವಾಗಲಿ. ಕರ್ತನೇ, ಈ ಲೋಕದಲ್ಲಿ ನಮಗೆ ಬೇಕಾದ ಎಲ್ಲವನ್ನು ನೀನು ದಯಪಾಲಿಸಿದ್ದಿ. ನೀನು ಯೆಹೋವ ಈರೆಯಾಗಿದ್ದು ನಮ್ಮನ್ನು ನಡೆಸುತ್ತಾ ಬಂದಿದ್ದಿ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, ಇದಕ್ಕೆ ಪ್ರತಿಫಲವಾಗಿ ನಾವು ನಿನ್ನನ್ನು ಅಂಗೀಕರಿಸಿ ಕರ್ತನೇ ನಿನ್ನನ್ನು ಪ್ರತಿಫಲಿಸುತ್ತಾ ನಿನ್ನ ಆಜ್ಞೆಯನ್ನು ಅನುಸರಿಸುತ್ತಾ ನಿನಗೆ ತಕ್ಕ ಮಕ್ಕಳಾಗಿ ಜೀವಿಸುವಂತೆ ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಕರ್ತನೇ, ನಮ್ಮ ನಂಬಿಕೆಯನ್ನು ಬಲಪಡಿಸು, ನಮ್ಮನ್ನು ಆಶೀರ್ವದಿಸು ರಾಜ, ನಮ್ಮನ್ನು ಎಚ್ಚರಿಸು, ನಮ್ಮನ್ನು ಪ್ರತಿಯೊಬ್ಬೊಬ್ಬರನ್ನ ನಿನ್ನ ಕೈಗಳಲ್ಲಿ ಹಿಡಿದುಕೊಂಡು ನಡೆಸು ರಾಜ. ನಾವು ಯಾವಾಗಲೂ ನಿನ್ನನ್ನೇ ಅನುಸರಿಸುತ್ತಾ ಜೀವಿಸುವಂತೆ ಕೃಪೆಯನ್ನು ಅನುಗ್ರಹಿಸು. ಈಗೋ ಸ್ವಾಮಿ, ಈಗಲೂ ಕರ್ತನೇ, ನಿನ್ನ ಆತ್ಮನ ಫಲಗಳನ್ನು ನಾವು ಕೊಡುತ್ತಾ ಜೀವಿಸುವಂತೆ ನಮ್ಮನ್ನು ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಕರ್ತನೇ, ಈ ಲೋಕದ ಭಯಂಕರವಾದ ಎಲ್ಲ ಜಂಜಾಟದಲ್ಲಿ ಸ್ವಾಮಿ ನಿನ್ನ ಆತ್ಮನ ಫಲಗಳಾದ ಅತ್ಯುನ್ನತವಾದ ಫಲಗಳನ್ನು ಬಿಡುವಂತೆ ತೋರಿಸುವಂತೆ ನಮಗೆ ಅನುಗ್ರಹ ಮಾಡಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ಪ್ರಿಯರೇ, ಅನುದಿನದ ದೇವರ ನಡೆಸುವಿಕೆಯ ಅನುಭವವನ್ನು ಅರಿತಿರುವ ನಾವು ಇತರರನ್ನು ಆ ಅನುಭವಕ್ಕೆ ಕರೆತರಬೇಕಲ್ಲವೇ? ಅದಕ್ಕಾಗಿ ಪ್ರಯಾಸ ಪಡುವ ಈ ಕಾರ್ಯಕ್ರಮವನ್ನು ಅಭಿವೃದ್ಧಿಪಡಿಸಲು ನಾವು ತಿಳಿಸುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ತಿರುಗಿ ಭೇಟಿಯಾಗೋಣ. ವಂದನೆಗಳು.